ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಆರ್.ಕೆ. ಕೆಂಬಾಪಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನ್ ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂತಂದ್ರೆ, ಕೇವಲ ನಿಮ್ಮ ಹೆಸರನ್ನ ಹಾಕಿ ನಿಮ್ಮ ಒಂದು ವೋಟರ್ ಐಡಿ ಕಾರ್ಡ್ ಡೀಟೇಲ್ಸ್ ಅನ್ನ ನೋಡುವುದು ಹೇಗೆ ಎಂಬುದರ ಬಗ್ಗೆ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ತಾವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಪ್ಪ ಅಂತಂದ್ರೆ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಅಲ್ಲೊಂದು ಬೆಲ್ ಬಟನ್ ಕೂಡ ಓಪನ್ ಆಗುತ್ತೆ, ಅದ್ರ ಮೇಲೂ ಕೂಡ ಕ್ಲಿಕ್ ಮಾಡಿ ಅಲ್ಲಿ ಮೊದಲಿಗೆ ಆಲ್ ಅಂತ ಒಂದು ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ನೀವೇನಾದ್ರೂ ವೋಟರ್ ಐಡಿ ಕಾರ್ಡ್ ಡೀಟೇಲ್ಸ್ ಅನ್ನ ಕೇವಲ ನಿಮ್ಮ ಹೆಸರನ್ನ ಹಾಕಿ ಚೆಕ್ ಮಾಡುವುದು ಹೇಗೆ ಅಂತ ನೋಡ್ತಾ ಇದ್ರೆ, ಆ ಒಂದು ಪ್ರೊಸೆಸ್ ಅನ್ನ ನೀವು ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳ್ಕೋಬಹುದು. ಸೊ ಅದಕ್ಕೆ ನೀವು ಮೊದಲಿಗೆ ಏನ್ ಮಾಡಬೇಕಪ್ಪ ಅಂತಂದ್ರೆ, ಈ ಒಂದು ನ್ಯಾಷನಲ್ ವೋಟರ್ಸ್ ಸರ್ವಿಸ್ ಪೋರ್ಟಲ್ ಅನ್ನೋ ಒಂದು ಅಫಿಷಿಯಲ್ ವೆಬ್ಸೈಟ್ ಗೆ ಓಪನ್ ಮಾಡ್ಕೋಬಹುದು, ಅಥವಾ ನಮ್ಮ ಕರ್ನಾಟಕದ ಒಂದು ಮುಖ್ಯ ಚುನಾವಣಾಧಿಕಾರಿ ಕರ್ನಾಟಕ ಅಂತ ಒಂದು ಅಫಿಷಿಯಲ್ ಒಂದು ವೆಬ್ಸೈಟ್ ಅನ್ನ ನೀವು ಓಪನ್ ಮಾಡ್ಕೋಬೇಕಾಗ್ತದೆ. ಬೇಕಿದ್ರೆ ಈ ಎರಡು ವೆಬ್ಸೈಟ್ ಲಿಂಕ್ ನನ್ನ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ, ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡ್ಕೊಂಡು ಈ ಒಂದು ವೆಬ್ಸೈಟ್ ಗೆ ಬನ್ನಿ. ಅಥವಾ ನೀವು ಗೂಗಲ್ ಅಲ್ಲಿ ಹೋಗಿ ಸಿಇಒ ಕರ್ನಾಟಕ ಅಂತ ಟೈಪ್ ಮಾಡಿ. ಸೊ ಸಿಇಒ ಕರ್ನಾಟಕ ಅಥವಾ ಚೀಫ್ ಎಲೆಕ್ಟ್ರಲ್ ಆಫೀಸರ್ ಕರ್ನಾಟಕ ಅಂತ ಸಿಗುತ್ತೆ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮಗೆ ಈ ರೀತಿಯಾಗಿ ಒಂದು ಆಪ್ಷನ್ ಓಪನ್ ಆಗುತ್ತೆ, ಅಂದ್ರೆ ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ನಿಮಗೆ ಕನ್ನಡದಲ್ಲಿ ಬೇಕಾದ್ರೆ ಮೇಲ್ಗಡೆ ಕನ್ನಡ ಭಾಷೆನ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಇಲ್ಲಿ ಬಂದಾದ್ಮೇಲೆ ಕೆಳಗಡೆ ನೀವು ಹಾಗೆ ಸ್ಕ್ರೋಲ್ ಡೌನ್ ಮಾಡಿ. ಸ್ಕ್ರೋಲ್ ಡೌನ್ ಮಾಡಿದಾಗ ಇಲ್ಲಿ ನಿಮ್ಗೆ ನನಗೆ ಅಗತ್ಯತೆ ಅಂತ ಇರುತ್ತೆ, ಅದರಲ್ಲಿ ಮತದಾರರ ಪಟ್ಟಿಯಲ್ಲಿ ನನ್ನ ಹೆಸರು ಹುಡುಕುವುದು. ಸೊ ನಿಮ್ಗೆ ದೊಡ್ಡ ಜೂಮ್ ಆಗಿ ಮಾಡಿ ತೋರಿಸ್ತೇನೆ, ನೋಡ್ತಿರ್ಬೋದು. ಇಲ್ಲಿದೆ ಅಂದ್ರೆ ಇಲ್ಲಿ ಕೆಳಗಡೆ ಮತದಾರರ ಪಟ್ಟಿಯಲ್ಲಿ ನನ್ನ ಹೆಸರು ಹುಡುಕುವುದು, ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಈಗ ನಾವು ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ಸೊ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೊಂದು ಓಕೆ ಕೇಳುತ್ತೆ, ಅದನ್ನ ಓಕೆ ಕೊಟ್ಟಾದ್ಮೇಲೆ ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಗೆ ಬರುತ್ತೆ. ಅದರ ಹೆಸರು electoralsearch.in ಅಂತ. ಸೊ ಇಲ್ಲಿ ನಿಮ್ಮ ಒಂದು ಹೆಸರನ್ನ ಹಾಕಿ ನಿಮ್ಮ ಒಂದು ವೋಟರ್ ಐಡಿ ಕಾರ್ಡ್ ಡೀಟೇಲ್ಸ್ ಅನ್ನ ನೋಡ್ಕೋಬಹುದು. ಜೊತೆಗೆ ನಿಮ್ಮ ಒಂದು ವೋಟರ್ ಐಡಿ ಕಾರ್ಡ್ ನಂಬರ್ ಬರುತ್ತೆ, ಪೋಲಿಂಗ್ ಬೂತ್ ಏನು ಎಲ್ಲವೂ ಕೂಡ ಇಲ್ಲಿ ನಿಮಗೆ ಸಿಗುತ್ತೆ. ಇಲ್ಲಿ ಮೊದಲಿಗೆ ನಾವು ನಮ್ಮ ಹೆಸರನ್ನ ಹಾಕಬೇಕು, ಆಮೇಲೆ ನಮ್ಮ ಪೇರೆಂಟ್ಸ್ ಹೆಸರು ಹಾಕಬೇಕು, ಆಮೇಲೆ ಇಲ್ಲಿ ಡೇಟ್ ಆಫ್ ಬರ್ತ್ ಇದ್ರೆ ನೀವು ಡೇಟ್ ಆಫ್ ಬರ್ತ್ ಅನ್ನ ಹಾಕಿ, ಅಥವಾ ನಿಮ್ಮ ಏಜ್ ಗೊತ್ತಿದ್ರೆ ಏಜ್ ಅನ್ನ ಹಾಕಿ. ಅದಾದ್ಮೇಲೆ ಇಲ್ಲಿ ನಿಮ್ಮ ಜೆಂಡರ್ ಅನ್ನ ಹಾಕಿ, ಅದಾದ್ಮೇಲೆ ಇಲ್ಲಿ ನಿಮ್ಮ ಸ್ಟೇಟ್ ಅನ್ನ ಹಾಕಿ, ಯಾವ ರಾಜ್ಯ ಬರುತ್ತೆ, ಅದಾದ್ಮೇಲೆ ನಿಮ್ಮ ಡಿಸ್ಟಿಕ್ ಅನ್ನ ಹಾಕಿ, ಅದಾದ್ಮೇಲೆ ನಿಮ್ಮ ಒಂದು ಕಾನ್ಸ್ಟಿಟ್ಯೂನ್ಸಿ ಅಂದ್ರೆ ಯಾವ ಒಂದು ವಿಧಾನ ಮತಕ್ಷೇತ್ರ ಇದೆ ಆ ಒಂದು ಅಸೆಂಬ್ಲಿನ ಹಾಕಿ. ಸೊ ಇಲ್ಲಿ ನೀವು ನೆನಪಿನಿಟ್ಟುಕೊಳ್ಳಿ, ಯಾವ ರೀತಿಯಾಗಿ ವೋಟರ್ ಐಡಿ ಕಾರ್ಡ್ ಅಲ್ಲಿ ಹೆಸರಿರುತ್ತೆ ನಿಮ್ಮ ಹೆಸರು ಅದೇ ರೀತಿಯಾಗಿ ಹಾಕಿ. ಇಲ್ಲಿ ಏನಾದರೂ ನೀವು ಸ್ವಲ್ಪ ಏನಾದರೂ ತಪ್ಪಾಗಿ ಹಾಕಿದ್ರೆ ನಿಮ್ಗೆ ಇನ್ಫಾರ್ಮೇಶನ್ ರಾಂಗ್ ಬರಬಹುದು. ಸೊ ಅದಕ್ಕೋಸ್ಕರ ನೀವು ಕರೆಕ್ಟ್ ಆಗಿ ನಿಮ್ಮ ಒಂದು ಹೆಸರು, ಡೇಟ್ ಆಫ್ ಬರ್ತ್ ಮತ್ತೆ ಮದರ್ ನೇಮ್ ಅಥವಾ ಫಾದರ್ ನೇಮ್ ಇವನ್ನ ಮೂರನ್ನ ಮಾತ್ರ ಕರೆಕ್ಟ್ ಆಗಿ ಹಾಕಿ, ಉಳಿಕಿದ್ದೆಲ್ಲ ನಿಮ್ಗೆ ಗೊತ್ತಿರುತ್ತೆ. ಅದಾದ್ಮೇಲೆ ಇಲ್ಲಿ ಕಾಣ್ತಿರುವಂತಹ ಕ್ಯಾಪ್ಷನ್ ಹಾಕಿ ಸರ್ಚ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ನಾವಿಲ್ಲಿ ಸರ್ಚ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮ್ಗೆ ಒಂದು ನಂಬರ್ ಆಫ್ ರೆಕಾರ್ಡ್ಸ್ ಫೌಂಡ್ ಬಂದಿದೆ. ಇಲ್ಲಿ ನಮ್ಮ ಒಂದು ಎಪಿಕ್ ಕಾರ್ಡ್ ನಂಬರ್ ಇದೆ, ಆಮೇಲೆ ನಮ್ಮ ಹೆಸರು ಇದೆ, ನಮ್ಮ ರಿಲೇಟಿವ್ಸ್ ನೇಮ್ ಇದೆ, ನಮ್ಮ ಏಜ್ ಇದೆ. ಅದೇ ರೀತಿಯಾಗಿ ಪೋಲಿಂಗ್ ಸ್ಟೇಷನ್ ಅಂದ್ರೆ ನಮ್ಮ ಒಂದು ಮತವನ್ನ ಎಲ್ಲಿ ಹಾಕ್ಬೇಕು ಅನ್ನೋದು ಕೂಡ ಆ ಒಂದು ಬಿಲ್ಡಿಂಗ್ ಹೆಸರು ಬರುತ್ತೆ. ಅದೇ ರೀತಿಯಾಗಿ ನಮ್ಮ ಒಂದು ಅಸೆಂಬಲ್ ಕಾನ್ಸ್ಟಿಟ್ಯೂಷನ್ಸ್ ಮತ್ತೆ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂಷನ್ಸಿ ಎರಡು ಬರುತ್ತೆ. ಇಲ್ಲಿ ವ್ಯೂ ಡೀಟೇಲ್ಸ್ ಅನ್ನೋ ಆಪ್ಷನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಂಡು ನೀವು ಕಂಪ್ಲೀಟ್ ಆಗಿ ಮಾಹಿತಿನ ನೋಡಬಹುದು. ಸೊ ನಾ ಈಗ ಇಲ್ಲಿ ವ್ಯೂ ಡೀಟೇಲ್ಸ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದ ತಕ್ಷಣ ನಮ್ಗೆ ಇಲ್ಲಿ ವೋಟರ್ ಇನ್ಫಾರ್ಮೇಶನ್ ಬರ್ತಾ ಇದೆ. ಸೊ ಇಲ್ಲಿ ನಮ್ಮ ಒಂದು ಸ್ಟೇಟು, ಒಂದು ಜಿಲ್ಲೆ ಎಲ್ಲವೂ ಕೂಡ ಇಲ್ಲಿ ನೋಡಬಹುದು. ಅದೇ ರೀತಿಯಾಗಿ ಅವಾಗಲೇ ಏನೇನು ಇನ್ಫಾರ್ಮೇಶನ್ ಇತ್ತು ಎಲ್ಲವೂ ಕೂಡ ಇತ್ತು, ಮತ್ತೆ ಪೋಲಿಂಗ್ ಆಗುವಂತ ಡೇಟ್ ಕೂಡ ಇಲ್ಲಿ ನೋಡಬಹುದು. ಅದೇ ರೀತಿಯಾಗಿ ಇಲ್ಲೊಂದಿಷ್ಟು ಏನಾದ್ರು ಆನ್ಲೈನ್ ನೀವೇನಾದ್ರು ಮಾಡ್ಬೇಕಾಗಿತ್ತಪ್ಪ ಅಂತಂದ್ರೆ ಕರೆಕ್ಷನ್ ಆಗಿರ್ಬೋದು, ನ್ಯೂ ವೋಟರ್ ಆಗಿರ್ಬೋದು, ಅವು ಫಾರ್ಮ್ ಕೂಡ ಇಲ್ಲಿ ಸಿಗ್ತದೆ. ಅದರ ಜೊತೆಗೆ ನಿಮ್ಗೆ ಇಲ್ಲಿ ಎಲೆಕ್ಟ್ರಲ್ ಆಫೀಸರ್ಸ್ ಡೀಟೇಲ್ಸ್ ಕೂಡ ಇಲ್ಲಿ ನಿಮ್ಗೆ ಸಿಗುತ್ತೆ. ನಿಮ್ಮ ಚೀಫ್ ಎಲೆಕ್ಟ್ರಲ್ ಯಾರಿದ್ದಾರೆ, ನಿಮ್ಮ ಡಿಸ್ಟ್ರಿಕ್ಟ್ ಎಲೆಕ್ಟ್ರಲ್ ಆಫೀಸರ್ ಯಾರಿದ್ದಾರೆ, ನಿಮ್ಮ ಒಂದು ಎಲೆಕ್ಟ್ರಲ್ ರೂಲ್ ರಿಜಿಸ್ಟರ್ ಆಫೀಸರ್ ಯಾರಿದ್ದಾರೆ, ಅದೇ ರೀತಿಯಾಗಿ ನಿಮ್ಮ ಒಂದು BLO ಯಾರಿದ್ದಾರೆ ಅವರ ಇನ್ಫಾರ್ಮೇಶನ್ ಕೂಡ ನೀವು ಇಲ್ಲಿ ನೋಡಬಹುದು. ಅದರ ಜೊತೆಗೆ ಇದರ ಪ್ರಿಂಟ್ಔಟ್ ಕೂಡ ನೀವು ತಕ್ಕೊಂಡು ಮುಂದಿನ ಫ್ಯೂಚರ್ ಅಲ್ಲಿ ಇದನ್ನ ಉಪಯೋಗ ಮಾಡ್ಕೋಬಹುದು. ಸೊ ಈ ರೀತಿಯಾಗಿ ಕೇವಲ ನಿಮ್ಮ ಹೆಸರನ್ನ ಹಾಕಿ ನಿಮ್ಮ ವೋಟರ್ ಐಡಿ ಡೀಟೇಲ್ಸ್ ಅನ್ನ ಪಡೆಯಬಹುದು. ನೀವು ಇನ್ನು ವೋಟರ್ ಐಡಿ ಕಾರ್ಡ್ ರಿಲೇಟೆಡ್ ಅಂದ್ರೆ ಡಿಜಿಟಲ್ ವೋಟರ್ ಐಡಿ ಕಾರ್ಡ್ ಡೌನ್ಲೋಡ್ ಮಾಡುವುದು ಹೇಗೆ, ಅದೇ ರೀತಿಯಾಗಿ ವೋಟರ್ ಐಡಿ ಕಾರ್ಡ್ ಅಲ್ಲಿ ಕರೆಕ್ಷನ್ ಅನ್ನ ಮಾಡುವುದು ಹೇಗೆ,
ಅದೇ ರೀತಿಯಾಗಿ ವೋಟರ್ ಐಡಿ ಕಾರ್ಡ್ ಅಲ್ಲಿ ಮೊಬೈಲ್ ನಂಬರ್ ಅನ್ನ ಲಿಂಕ್ ಮಾಡುವುದು ಹೇಗೆ, ಫೋಟೋನ ಚೇಂಜ್ ಮಾಡುವುದು ಹೇಗೆ, ಹೀಗೆ ಸುಮಾರು ವಿಡಿಯೋಗಳು ನಮ್ಮ ಒಂದು RK ಕೆಂಬಾವಿ ಯೂಟ್ಯೂಬ್ ಚಾನಲ್ ಅಲ್ಲಿ ಸಿಗ್ತವೆ. ನೀವು ಒಮ್ಮೆ ನಮ್ಮ ಚಾನಲ್ ನ ವಿಸಿಟ್ ಮಾಡಿ ಅದರಲ್ಲಿ ಉಪಯೋಗ ಆಗುವಂತ ವಿಡಿಯೋಗಳನ್ನ ನೀವು ನೋಡಿ ಆಮೇಲೆ ಅದರ ಉಪಯೋಗನ ಪಡೆದುಕೊಳ್ಳಿ ಫ್ರೆಂಡ್ಸ್. ಸೊ ವಿಡಿಯೋ ನೋಡಿದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು. ಹಾಗೆ ಹೀಗೆ ಸಪೋರ್ಟ್ ನಮ್ಮ ಮೇಲೆ ಇರಲಿ. ಥ್ಯಾಂಕ್ ಯು.